ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡದ ಜೋಡಿ ನಂಬರ್ 1 ಶೋ ಅಂತ ಇಡೋ ಬದಲು ಡಿವೋರ್ಸ್ ನಂಬರ್ 1 ಶೋ ಅಂತ ಇಟ್ಟಿದ್ರು ಆಗ್ತಿತ್ತು. ಇಲ್ಲಾಂದರೆ ಬದುಕು ಜಟಕ ಬಂಡಿ ಅಂತ ಇಟ್ಟಿದ್ರು ಕೂಡ ಆಗ್ತಿತ್ತು. ಅಲ್ಲ, ಇಲ್ಲಿಯ ಜೋಡಿಗಳಿಗೆ ಬುದ್ಧಿ ಇದೆಯಾ ಇಲ್ವಾ ಒಂದು ಗೊತ್ತಾಗಲ್ಲ. ತಮ್ಮ ಪ್ರೈವೇಟ್ ವಿಷಯನೆಲ್ಲ ಸುಮ್ಮನೆ ದುಡ್ಡಿಗೋಸ್ಕರ ಪ್ರೈವೇಟ್ ವಿಷಯನೆಲ್ಲ ತಂದು ಸ್ಟೇಜ್ ಮೇಲೆ ಮಾರ್ಕೊಬಿಟ್ಟಿದ್ದಾರೆ ಅವ್ರ ವಿಷಯನೆಲ್ಲ. ನಾವು ಮಾತಾಡೋದನ್ನು ಕೋಟ್ಯಾಂತರ ಜನ ನೋಡ್ತಾರೆ. ಅದಲ್ಲದೆ ನಮಗೆ ಆಗದೆ ಇದ್ದವರು ನಮ್ಮ ಫ್ಯಾಮಿಲಿಗಳಲ್ಲಿ ತುಂಬ ಜನ ಇರ್ತಾರೆ. ಅವರು ಕೂಡ ನಾವು ಮಾತಾಡೋದನ್ನು ಕೇಳಿ ಆಡ್ಕೊಳ್ತಾರೆ ಅನ್ನೋದು ಈ ಜೋಡಿಗಳಿಗೆ ಪ್ರಜ್ಞೆ ಇರಬೇಕು. 4 ಗೋಡೆಗಳ ಮಧ್ಯೆ ಗಂಡ ಹೆಂಡತಿ ಕೂತ್ ಮಾತಾಡ್ಕೊಳ್ಳೋ ವಿಷಯಗಳನ್ನ ಇಡೀ ಕೋಟ್ಯಾಂತರ ಜನಗಳು ನೋಡೋ ರೀತಿ ಮಾತಾಡ್ತಾ ಇದ್ದಾರೆ ಈ ಜೋಡಿಗಳು. ಒಂದು ಜೋಡಿ ಹೇಳುತ್ತೆ, ನಿನಗೆ ಫೀಲಿಂಗೇ ಇಲ್ಲ, ನಾನು ಅಳ್ತಾ ಇದ್ರೆ ನೀನು ಆಡ್ಕೊಳ್ತೀಯ, ನೀನು ಅಳ್ಬೇಕಾದ್ರೆ ನಾನು ಸಮಾಧಾನ ಮಾಡ್ತೀನಿ, ನಾನೇನಾರ ಅಳ್ತಿದ್ರೆ ಡ್ರಾಮಾ ಮಾಡಬೇಡ ಸಾಕು ನಿಲ್ಲಿಸು ಅಂತೀಯ. ಅವ್ರ ಗಂಡ ಹೇಳ್ತಾರೆ, ನಾನು ಸಮಾಧಾನ ಮಾಡೋಕ್ಕೆ ಬಂದರೆ ನೀನು ಕೈ ಎತ್ತೆಸ್ಬಿಡ್ತೀಯಲ್ಲಮ್ಮ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಎತ್ತೆಸಿತೀನಿ, ನಾನು 1 ಸಲ ಎತ್ತೆಸಿತೀನಿ, 2 ಸಲ ಎತ್ತೆಸಿತೀನಿ, ನಾನು 10 ಸಲನಾರ ಎತ್ತೆಸಿತಾನೆ ಇರ್ತೀನಿ ಕೈ, ನೀನು ಬಂದು ನನ್ನ ಸಮಾಧಾನ ಮಾಡಲೇಬೇಕು ಅನ್ನೋ ರೀತಿ ಮಾತಾಡ್ತಾರೆ. ಯಪ್ಪ ಸೀಮೆಗಿಲ್ಲದೆ ಇರೋ ಗಂಡ ಹೆಂಡ್ತಿ ಆ ರೇಂಜಿಗೆ ಆಡ್ತಾರೆ ಗುರು. ನಿಜವಾಗ್ಲೂ ನನಗಂತೂ ಈ ಜೋಡಿಗಳನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇನ್ನೊಂದು ಜೋಡಿ ಹೇಳುತ್ತೆ, ನಮಗೆ ಮಗು ಮಾಡ್ಕೊಳ್ಳೋಣ, ನಾವು ಮಗು ಮಾಡ್ಕೊಳ್ಳೋಣ ಅನ್ನೋ ರೀತಿ ಮಾತಾಡ್ತಾರೆ. ಅದಕ್ಕೆ ಅವ್ರ ಗಂಡ ಹೇಳ್ತಾರೆ, ಇದು ಪ್ರೈವೇಟ್ ವಿಷಯ, ಇದು ಮನೇಲಿ ಮಾತಾಡೋಣ, ಇಲ್ಲಿ ಮಾತಾಡೋದು ಬೇಡ ಅಂತ ಅವ್ರ ಗಂಡನೇ ಹೇಳ್ತಾರೆ. ಮತ್ತೆ ಅದೇ ವಿಷಯ ಮಾತಾಡ್ತಾರೆ. ಮತ್ತೊಂದು ಜೋಡಿ ಜಗಪ್ಪ ಮತ್ತು ಅವ್ರ ಹೆಂಡ್ತಿ. ಜಗಪ್ಪ ಕೇಳ್ತಾರೆ, ಯಾಕೆ ಮಾತಿಗೂ ಕೋಪ ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ಜಗಪ್ಪ ಅವ್ರ ಹೆಂಡ್ತಿ ಹೇಳ್ತಾರೆ, ಹಂಗೆ ಕೋಪ ಮಾಡ್ಕೊಳ್ಳೋರಿಗೆ ಏನು ತಗೊಂಡು ಹೊಡಿಬೇಕು ಅಂತ ಹೇಳ್ತಾರೆ. ಅಲ್ಲ ಗುರು, ಗಂಡ ಹೆಂಡ್ತಿ ವಿಷಯನ ಈ ರೇಂಜಿಗಿಲ್ಲ. ಅದು ಅವ್ರ ಹೆಂಡ್ತಿ ಅಂದರೆ ಜಗಪ್ಪ ಅವ್ರ ಹೆಂಡ್ತಿ ಯಾವ ಸ್ಟೈಲಲ್ಲಿ ಕೂತಿದ್ದಾರೆ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವ್ರನ್ನ ನೋಡಿ, ಜಗಪ್ಪ ಅವ್ರನ್ನ ನೋಡಿ. ಅದಕ್ಕೆ ಜಗಪ್ಪ ಅವರು ಆನ್ಸರ್ ಮಾಡ್ತಾರೆ, ನೀನು ಎಷ್ಟು ದುಡಿತಿದ್ಯೋ ನಾನು ಅಷ್ಟೇ ದುಡಿತಿದ್ದೀನಿ, ನೀನು ಹೆಂಗೆ ಇಂಡಿಪೆಂಡೆಂಟ್ ಆಗಿದ್ಯೋ ಅದೇ ರೀತಿ ನಾನು ಕೂಡ ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ ಎದ್ದೋಗ್ತಾರೆ. ಇನ್ನೂ ಬಾಳು ಬೆಳಗುಂದಿ ಜೋಡಿ. ಪಾಪ ಅವ್ರ ಹೆಂಡ್ತಿ ಏನು ಮಾತಾಡೋಕ್ಕೆ ಬಿಡಲ್ಲ, ನಂಗೊಂಚೂರು ಟೈಮ್ ಕೊಡು ಅಂದರೆ ನಾನು ನಿಂಗೆ ಜೀವನನೇ ಕೊಟ್ಟಿದ್ದೀನಿ ಅಂತಾರೆ. ಇನ್ನು ಮಾಲತಿ ಮೇಡಮ್ ಹಾಗೂ ಪ್ರಭಾಕರ್ ಸರ್, ಇವರು ಅಷ್ಟೇ ಎಲ್ಲೋ ಒಂದು ಕಡೆ ಇಮ್ಮೆಚೂರ್ ಅನಿಸ್ಬಿಟ್ರು. ಯಾಕೆ ಅಂತ ಹೇಳ್ತೀನಿ. ಅಲ್ಲ, ಅವ್ರು ಹೇಳ್ತಾರೆ, ಮಾಲತಿ ಮೇಡಮ್ ಅವ್ರು ಹೇಳ್ತಾರೆ, ನಾನು ನಿಮ್ಮ ಫೋನಲ್ಲಿ ಒಂದು ಹುಡುಗಿ ಫೋಟೋ ನೋಡಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಸ್ವಲ್ಪ ಅದಕ್ಕೆ ಸಹಾಯಕ್ಕೆ ಹೋಗಿದ್ರಿ ಹಾಗೆ ಹೀಗೆ ಅಂತಲೇ ಹೇಳ್ತಾರೆ. ಆ ವಿಷಯ ಇಲ್ಲಿ ಬೇಡವಾಗಿತ್ತು ಅನಿಸ್ತು. ತುಂಬ ಜನ ಗೊತ್ತಿಲ್ಲದವ್ರು ಇರ್ತಾರೆ ಈ ವಿಷಯದ ಬಗ್ಗೆ, ಇವ್ರಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೋ ಇವ್ರು ಹಿಂಗೆಲ್ಲ ಮಾಡ್ಕೊಳಕ್ಕೆ ಹೋಗಿದ್ರ ಹಾಗೆ ಹೇಗೆ ಅಂತ ತುಂಬ ಮಾತುಗಳು ಬರುತ್ತೆ. ಇವ್ರಿಗೂ ಈ ವಿಷಯ ಹೇಳೋ ಅವಶ್ಯಕತೆ ಇರಲಿಲ್ಲ. ಓಕೆ, ಅವರು ನಿಮ್ಮ ಪ್ರೈವೇಟ್ ವಿಷಯನ ಇಲ್ಲಿ ಮಾತಾಡಿ ಅಂತ ಅವರು ಉರಿದುಂಬಿಸ್ತಾರೆ ಶೋನವರು. ಅದಕ್ಕೆ ಇವರು ಫುಲ್ಲು ರೊಚ್ಚಿಗೆದ್ದು ಇರೋ ಬರೋ ಪ್ರೈವೇಟ್ ವಿಷಯನೆಲ್ಲ ತಂದು ಇಲ್ಲಿ ಹಿಂಗೆ ಹಾಕಿದ್ರೆ ನಿಜವಾಗ್ಲೂ ಅವರ ಅತ್ತೆ ಮಾವ ಇರ್ಬೋದು ಅಥವಾ ಇವ್ರ ಅಪ್ಪ ಅಮ್ಮ ಇರ್ಬೋದು, ನಿಜವಾಗ್ಲೂ ಅವ್ರಿಗೆಲ್ಲ ನೋಡಿ ಹೆಂಗಾಗಿರುತ್ತೆ ಅವ್ರ ಮನಸ್ಥಿತಿ ಅಂತ ನಿಜವಾಗ್ಲೂ ನನಗೆ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಸೊಸೆಯಂದಿರನ್ನ ಯಾವ ರೀತಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಈ ಎಪಿಸೋಡ್ ಆದ ನಂತರ ಈ ಜೋಡಿಗಳಿದಾರಲ್ಲ, ಅವ್ರ ಹೆಂಡ್ತಿದಿರಲ್ಲ, ಅವ್ರ ಹೆಂಡ್ತಿ ಆಗೋ ಅವರ ಅಮ್ಮನಿಗೆ ಆಗ್ಬರಲ್ಲ, ಅಂದರೆ ಸೊಸೆ ಮತ್ತು ಅತ್ತೆದಿರಿಗೆ ಆಗ್ಬರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ನನ್ನ ಮಗನ ಕರ್ಕೊಂಡೋಗಿ ಒಂದು ಶೋಲಿ ಹಿಂಗೆಲ್ಲ ಪ್ರಶ್ನೆ ಮಾಡಿದ್ದಾಳೆ, ಈ ರೀತಿ ಎಲ್ಲ ಮಾತಾಡಿದ್ದಾಳೆ ಅಂದರೆ 100% ಅವ್ರಿಗೂ ಕೂಡ ಆಗೋದಿಲ್ಲ. ಜಿ ಕನ್ನಡದವರು ಫೇಸ್ ಯುವರ್ ಪಾರ್ಟ್ನರ್ ಅನ್ನೋ ರೌಂಡ್ ಇಡೋ ಬದಲು ಫೇಸ್ ಯುವರ್ ಡಿವೋರ್ಸ್ ಅಂತ ಇಟ್ಬಿಟ್ಟಿದ್ರೆ ನಿಜವಾಗ್ಲೂ ಪರ್ಫೆಕ್ಟ್ ಆಗಿರೋದು ಅಂತ ನನ್ನ ಅನಿಸಿಕೆ. ಒಂದು ಶೋಗೋಸ್ಕರ ಅವ್ರು ಕೊಡೋ ಸ್ವಲ್ಪ ದುಡ್ಡುಗೋಸ್ಕರ ಅವ್ರ ಮರ್ಯಾದೆನೇ ಅವರೇ ಕಳ್ಕೊಳ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಎಲ್ಲ ಜೋಡಿಗಳು ಕೂಡ ಇದೇ ರೀತಿ ಅಂತ ಇಲ್ಲ, ಸ್ವಲ್ಪ ತುಂಬ ಮೆಚೂರ್ ಇರೋ ಜೋಡಿಗಳು ಕೂಡ ಇದ್ದಾರೆ. ಯಾವ ವಿಷಯ ಮಾತಾಡಬೇಕು, ಯಾವ ವಿಷಯ ಮಾತಾಡಬಾರ್ದು ಅನ್ನೋದು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇವ್ರು ಏನೇ ಹೇಳಿದ್ರು ಕೂಡ ಇವ್ರು ಇನ್ನೂ ಉರಿದುಂಬಿಸ್ತಿದ್ರು ಜಡ್ಜ್ಗಳು. ಏನೇನಿದೆ ಎಲ್ಲ ವಿಷಯ ಕೂಡ ಹೇಳಿ ಬಿಡಬೇಡಿ ಅನ್ನೋ ರೀತಿ ಎಲ್ಲ ಉರಿದುಂಬಿಸ್ತಿದ್ರು. ಅದೊಂಥರ ಹೆಣ್ಮಕ್ಳಿಗೆ ಸಿಕ್ಕಿದ ಚಾನ್ಸ್ ಕೇಳಿಬಿಡೋಣ ಅನ್ನೋ ರೀತಿ ಆಗ್ತಿರುತ್ತೆ ಅವ್ರ ಮನ್ಸ್ಗೂ. ಸೊ ಅವ್ರು ಉರಿದುಂಬಿಸಿದ್ರು ಅಂತ ನಿಮ್ಮ ಪ್ರೈವೇಟ್ ಲೈಫ್ನ ಹಾಳು ಮಾಡ್ಕೊಳ್ಳೋದು ನನ್ನ ಪ್ರಕಾರ ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಪ್ರಕಾರ ಈ ಶೋನಲ್ಲಿ ತುಂಬ ಮೆಚೂರ್ ಆಗಿರೋ ಜೋಡಿ ಯಾವುದು, ಅದೇ ರೀತಿ ತುಂಬ ಇಮ್ಮೆಚೂರ್ ಆಗಿ ನಡ್ಕೊಳ್ಳೋ ಜೋಡಿ ಯಾವುದು, ನಿಮ್ಮ ಫೇವ್ರೆಟ್ ಜೋಡಿ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಜೋಡಿ ನಂಬರ್ ಶೋನ ಗೆಲ್ಲೋ ಜೋಡಿ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಜಿ ಕನ್ನಡದವರು ಈ ರೌಂಡ್ ಮಾಡ್ತಿದ್ರು ಆಗಿರೋದು ಯಾಕೆ ಅಂತ ಹೇಳ್ಬಿಡ್ತೀನಿ. ಈ ರೌಂಡ್ ತುಂಬ ಮನ್ಸುಗಳಿಗೆ ಬೇಜಾರು ಮಾಡುತ್ತೆ. ಅಂದರೆ ಅತ್ತೆ ಮಾವಂದಿರು, ಅದೇ ರೀತಿ ಅವ್ರ ಸೊಸೆಯಂದಿರಿಗೆ, ಇವ್ರಿಗೆ ಈಗೀಗೆ ಒಳಗಡೆ ಹತ್ಕೊಂಡು ಉರಿಯುತ್ತೆ. 100% ಅವ್ರು ತೋರಿಸ್ಕೊಳ್ದೇ ಇರ್ಬೋದು, 100% ಈಗ ಅವ್ರ ಮಕ್ಳಿಗೆ ಕೇಳೋ ಪ್ರಶ್ನೆಗಳಿಗೆ 100% ಅವ್ರ ಅಮ್ಮಂದಿರಿಗೆ ಬೇಜಾರಾಗಿರುತ್ತೆ. ಅದನ್ನು ಅದೇ ಕೋಪನ ಈಗ ಈ ಸೊಸೆಯಂದಿರ ಮೇಲೆ ತೀರಿಸ್ಕೊಳ್ತಾರೆ. ನಿಮ್ಮ ಪ್ರಕಾರ ಈ ರೌಂಡ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.